ಓಂ ಶಾಂತಿ. Divine Souls, Namaste. Please welcome to Spiritual Health and Meditations. ದಿವ್ಯವಾದ ಆತ್ಮಗಳೇ, ನಮಸ್ಕಾರ. ಎಲ್ಲರಿಗೂ ಸ್ಪಿರಿಚುವಲ್ ಹೆಲ್ತ್ ಮತ್ತೆ ಮೆಡಿಟೇಷನ್ ಚಾನಲಿಗೆ ಸ್ವಾಗತ, ಸುಸ್ವಾಗತ. ಈ ಸತ್ಸಂಗದ ಕ್ಲಾಸಿಗೆ ಎಲ್ಲರಿಗೂ ಸುಸ್ವಾಗತ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. So yesterday I'll just brush up what we were and where we were. So ಪರಮಧಾಮದಿಂದ ನಾವು ಸತ್ಯುಗಕ್ಕೆ ಬಂದಿವಿ. ಕೆಳಗಡೆ ಇಳಿದುಕೊಂಡು ಸತ್ಯುಗದಲ್ಲಿ ಎಲ್ಲರೂ ಎವ್ರಿ ಒನ್ ವಾಸ್ ರೈಚಿಯಸ್, ಎಲ್ಲ ಪರ್ಫೆಕ್ಟ್ ಆಗಿದ್ರು, ಹೆಲ್ತಿ ಆಗಿದ್ರು. ನಾಟ್ ಓನ್ಲಿ ದ್ಯಾಟ್, ಎಲ್ಲರಲ್ಲೂ ಸೋಲ್ ಕಾನ್ಶಿಯಸ್ನೆಸ್ ಇತ್ತು, ಆತ್ಮನ ನಿಜವಾದ ಗುಣಗಳು ಎದ್ದು ಕಾಣ್ತಾ ಇತ್ತು. ಎಲ್ಲರೂ ಆತ್ಮಿಕ ಭಾವದಲ್ಲೇ ಇದ್ರು. ಸೊ ನೋ ಅದರ್ ಥಿಂಗ್. ಸೊ ಸತ್ಯುಗಕ್ಕೆ ನಾವು ಗೋಲ್ಡನ್ ಏಜ್ ಅಂತ ಹೇಳಿದ್ವಿ. ಸೊ ಅಲ್ಲಿ ಕೃಷ್ಣ ವಾಸ್ ದ ಫಸ್ಟ್ ಒನ್ who was born. He was the first prince. ಆಮೇಲೆ ಅವರೇ ದೊಡ್ಡವರಾಗಿ ಲಕ್ಷ್ಮೀ ನಾರಾಯಣನಾದರು. ಅವರ ಒಂದು ಡೈನಾಸ್ಟಿ ಇತ್ತು. ಸೊ ಈ ಸತ್ಯುಗದಲ್ಲಿ ಸೂರ್ಯವಂಶಿ ರಾಜ್ಯ ಧಾನಿ ಇತ್ತು, ಮತ್ತೆ ಸೂರ್ಯವಂಶಿ ರಾಜರು ಸಹ ಇದ್ರು. ಇಲ್ಲಿ ಸತ್ಯುಗದಲ್ಲಿ ಆತ್ಮ 100% ಪವಿತ್ರವಾಗಿತ್ತು, 100% ಪ್ಯೂರ್. ಸೊ ಸತ್ಯುಗದಲ್ಲಿ ನಾ ಹೇಳಿದ ಹಾಗೆ 8 ಜನ್ಮಗಳು ಆತ್ಮ ತಗೊಳುತ್ತೆ. ಅಂಡ್ ಸತ್ಯುಗದ ಆಯಸ್ಸು 1250, 1250 years, and a soul takes about 8 lives there. ಸೊ ಆವರೇಜ್ ಏಜ್ ಒಂದೊಂದು ಆತ್ಮನದು ಒಂದೊಂದು ಶರೀರದಲ್ಲಿ 150 ವರ್ಷ ಇತ್ತು. ಸೊ ಅದಾದ ನಂತರ ಅಂದ್ರೆ ಎಲ್ಲ ಆತ್ಮಗಳು 100% ಪ್ಯೂರ್ ಅಲ್ಲದೆ ನೇಚರ್ ಸಹ, ಪಂಚತತ್ವಗಳು ಸಹ ಅತ್ಯಂತ ಪವಿತ್ರವಾಗಿದ್ರು. ಎಲ್ಲ ಸೀಸನ್ಸು, ಎವ್ರಿಥಿಂಗ್ ವಾಸ್ ಬ್ಯೂಟಿಫುಲ್. ಮರ, ಗಿಡ, ಪಕ್ಷಿ, ಪ್ರಾಣಿ, ಮತ್ತೆ ನಿಮ್ಮ ನೇಚರು, ಇಡೀ ಭೂಮಿ, ಈ ವರ್ಲ್ಡ್, ಎವ್ರಿಥಿಂಗ್ ಪರ್ಫೆಕ್ಟ್ ಆಗಿತ್ತು. ಸೊ ಎವ್ರಿ ಡೇ ವಾಸ್ ಬ್ಯೂಟಿಫುಲ್ ಆಕ್ಚುಲಿ. ಎಲ್ಲ ಆತ್ಮಗಳು ಸತೋಪ್ರಧಾನರಾಗಿದ್ರು. ಸೊ ಅದರ ಪಾಪ್ಯುಲೇಷನ್ ನಾನು ಹೇಳಿದೆ 9 ಲಕ್ಷ ಇತ್ತು ಸ್ಟಾರ್ಟಿಂಗ್ ಪಾಪ್ಯುಲೇಷನ್, ಅಂಡ್ ಎಂಡಿಂಗ್ ಪಾಪ್ಯುಲೇಷನ್ ಸತ್ಯುಗದ್ದು 2 ಕೋಟಿ ಆಗಿತ್ತು, 2 crores. ಸೊ ಎಲ್ಲ ಆತ್ಮಗಳು ಸಂಪೂರ್ಣವಾಗಿದ್ರು, ಸಂಪನ್ನರಾಗಿದ್ರು, ಸಮೃದ್ಧರಾಗಿದ್ರು, ಸಮರ್ಥರಾಗಿದ್ರು. ಎಲ್ಲ ಆತ್ಮಗಳು ಸದ್ಗುಣ ಸಂಪನ್ನ, 16 ಕಲೆ ಸಂಪೂರ್ಣ, ಸಂಪೂರ್ಣ ನಿರ್ವಿಕಾರಿ, ಡಬಲ್ ಅಹಿಂಸಕ, ಮರ್ಯಾದಾ ಪುರುಷೋತ್ತಮ, ಅಂದ್ರೆ ದೇವಿ ದೇವತಾ ಕ್ವಾಲಿಟೀಸ್ ಇರುವಂತಹ ಆತ್ಮಗಳು ಇದ್ದವು. ಸೊ ಎಲ್ಲರೂ ದೇವಿ ದೇವತೆಗಳೇ ಇದ್ದರು. ಸೊ ಸತ್ಯುಗದಲ್ಲಿ ದೇವಿ ದೇವತೆಗಳು ಇದ್ದರು, ದೇವಿ ದೇವತಾ ರಾಜ್ಯವೂ ಇತ್ತು. ಒಂದೇ ರಾಜ್ಯ, ಒಂದೇ ರಾಜ, ಒಂದೇ ಭಾಷೆ, ಸೊ ಒಂದೇ ಸಂಸ್ಕಾರ, ಒರಿಜಿನಲ್ ಸಂಸ್ಕಾರ, ಒಂದೇ ಏನಂತಾರೆ ಅದಕ್ಕೆ, ಒಂದೇ ತರದ ಯೋಚನೆ. ಎಲ್ಲರೂ ಸೋಲ್ ಕಾನ್ಶಿಯಸ್. ಸೊ ಎಲ್ಲರೂ ಆತ್ಮಿಕ್ ಕಾನ್ಶಿಯಸ್, ಸೋಲ್ ಕಾನ್ಶಿಯಸ್ ಅಲ್ಲಿ ಇದ್ದು ಅವ್ರು ಏನೇ ಕರ್ಮ ಮಾಡಿದ್ರು ಅದು ಅಕರ್ಮ ಇತ್ತು. ಸೊ ಯಾಕೆ ಅಂತಂದ್ರೆ ಅವರಲ್ಲಿ ವಿಕಾರ ಇಲ್ಲವೇ ಇಲ್ಲ, ವಿಕಾರ ಅನ್ನೋ ಶಬ್ದನೇ ಇರಲಿಲ್ಲ. ಸೊ ಅಲ್ಲಿ ಎಲ್ಲರೂ ರಿಚ್ ಆಗಿದ್ರು, ಹ್ಯಾಪಿ ಆಗಿದ್ರು, ಹೆಲ್ತಿ ಆಗಿದ್ರು, ವೆಲ್ತಿ ಆಗಿದ್ರು. ಎಲ್ಲಾ ತರದಲ್ಲಿ ಅವರು ಖುಷಿಯಲ್ಲಿದ್ದರು. ಯಾವುದೇ ತರದ ನೋವು ಇರಲಿಲ್ಲ. ಸಾರೋ, ವರಿ, ಆಂಗ್ಸೈಟಿ, ಸ್ಟ್ರೆಸ್ ಅನ್ನೋ ಶಬ್ದ ಅಲ್ಲಿ ಇರಲೇ ಇಲ್ಲ.
ಒಂದೇ ಲ್ಯಾಂಗ್ವೇಜ್ ಇತ್ತು, ಒಂದೇ ಭಾಷೆ, ಒಂದೇ ರಿಲಿಜನ್, ಎವ್ರಿಥಿಂಗ್ ವಾಸ್ ಓನ್ಲಿ ಒನ್ ದೇರ್. ಓಕೆ, ಸೊ ಅಲ್ಲಿ ಧರ್ಮ ಯಾವುದಿತ್ತು? ಆದಿ ಸನಾತನ ದೇವಿ ದೇವತಾ ಧರ್ಮ. ಸೊ ಅಲ್ಲಿ ಎಲ್ಲರ ಶರೀರವು ಕಂಚನಕಾಯ ಶರೀರ, ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್. ಎಲ್ಲರೂ ಸಹ ಬಂಗಾರದ ಪ್ಯಾಲೇಸ್ಗಳಲ್ಲಿ ಇದ್ದರು. ಅಲ್ಲಿ ಪ್ಯಾಲೇಸಸ್ ವರ್ ಮೇಡ್ ಅಪ್ ಆಫ್ ಗೋಲ್ಡ್, ಇಟ್ಟಿಗೆ ಗೋಲ್ಡ್ ಇತ್ತು. ಅಲ್ಲಿ ಆತ್ಮ ಬಹಳ ಬ್ರೈಟ್ ಆಗಿ ಶೈನ್ ಆಗ್ತಾ ಇತ್ತು, ಯಾಕಂದ್ರೆ ಎಲ್ಲರೂ ಆತ್ಮಿಕ ಸ್ವರೂಪದಲ್ಲಿದ್ದರು ಮತ್ತೆ ಎಲ್ಲರೂ ಪವಿತ್ರವಾಗಿದ್ದರು. ಸೊ ಎಲ್ಲರೂ ಸ್ವರಾಜ್ಯ ಅಧಿಕಾರಿಯಾಗಿದ್ದರು. ಎಲ್ಲರಲ್ಲಿ ಸುತ್ತಲೂ ತಲೆಯ ಹಿಂದೆ ಒಂದು ಔರ ಇತ್ತು, ಅದೇ ಪವಿತ್ರತೆಯ ಔರ. ಅವರು ಎಷ್ಟು ಪವಿತ್ರವಾಗಿದ್ದಾರೆ ಅಂದ್ರೆ ಆ ಔರವನ್ನ ನೋಡಿ ವಿ ಕುಡ್ ಹ್ಯಾವ್ ಗೇಜ್ಡ್ ಅವರು ಎಷ್ಟು ಪವಿತ್ರರಾಗಿರ್ತಾರೆ ಅಂತ. ಇನ್ನೊಂದು, ಅವರಲ್ಲಿ ರತ್ನ ಖಚಿತವಾದ ಕಿರೀಟವೂ ಇತ್ತು. ಸೊ ಎರಡೆರಡು ಏನಂತಾರೆ ಅದಕ್ಕೆ, ಕ್ರೌನ್ಸ್ ಇತ್ತು ಎಲ್ಲರಿಗೂ ಸಹ. ಸೊ ಅಲ್ಲಿ ಎಲ್ಲರ ಆಯಸ್ಸು, ನಾನು ಹೇಳಿದೆ ಆವರೇಜ್ ಆಯಸ್ಸು 150 years. ಸೊ ಅನ್ಟೈಮ್ಲಿ ಡೆತ್ ಇರಲಿಲ್ಲ, ಯಾವುದೇ ಪ್ರಕಾರದ ವಿಕಾರ ಇರಲಿಲ್ಲ. ಸೊ ಪ್ರಿಮ್ಯಾಚ್ಯೂರ್ ಡೆತ್ತು ಇರಲಿಲ್ಲ. ಎಲ್ಲ ಕಿಂಗ್ಸ್ ಮತ್ತೆ ಕ್ವೀನ್ಸ್ ವರ್ ರೈಚಿಯಸ್, ಅಬ್ಸಲ್ಯೂಟ್ಲಿ ರೈಚಿಯಸ್. ಎಲ್ಲ ಜನಗಳು, ಪ್ರಜೆಗಳು ಎಲ್ಲರೂ ರೈಚಿಯಸ್ ಆಗಿದ್ರು. ಅಲ್ಲಿ ಪರಮಾತ್ಮನ ನೆನಪು ಮಾಡ್ಲಿಕ್ಕೆ ಅವಕಾಶವೇ ಇಲ್ಲ, ಯಾಕಂದ್ರೆ ಎಲ್ಲರೂ ಅಷ್ಟೊಂದು ಪವಿತ್ರ, ಅಷ್ಟೊಂದು ಖುಷಿ, ಅಷ್ಟೊಂದು ಸುಖ, ಅಷ್ಟೊಂದು ಕಂಟೆಂಟ್, ಅಷ್ಟೊಂದು ಕಂಪ್ಲೀಟ್ ಆಗಿದ್ರು. ಸೊ ಅದರಿಂದಾಗಿ ಅವರು ಪರಮಾತ್ಮನನ್ನ ನೆನಪು ಮಾಡಲೇ ಇಲ್ಲ. ಸೊ ಎರಡನೇ ಯುಗ ಬಂದು ತ್ರೇತಾಯುಗ. ತ್ರೇತಾಯುಗದಲ್ಲಿ ಅಲ್ಲೂ ಸಹ ತ್ರೇತಾಯುಗದ ಆಯಸ್ಸು 1250 ವರ್ಷ. ಅಲ್ಲಿ ಒಂದೊಂದು ಆತ್ಮ 12 ಬರ್ತ್ ತಗೊಳ್ತಾ ಇತ್ತು, ಅಥವಾ 12 ಶರೀರವನ್ನ ತಗೊಳ್ತಾ ಇತ್ತು. ಇಲ್ಲಿ ಆತ್ಮ 75% ಪ್ಯೂರ್ ಇತ್ತು. ಅಲ್ಲಿ 100% ಪ್ಯೂರ್, ಇಲ್ಲಿ 75% ಪ್ಯೂರ್. ಅಲ್ಲಿ ಲಕ್ಷ್ಮೀನಾರಾಯಣ ಆಳಿದ್ರೆ, ಇಲ್ಲಿ ಸೀತಾ ಮತ್ತೆ ರಾಮನು ಆಳ್ವಿಕೆ ಇತ್ತು. ಅದನ್ನ ಸೂರ್ಯವಂಶಿ ಅಂತ ಕರೆದ್ರೆ, ಇಲ್ಲಿ ತ್ರೇತಾಯುಗದಲ್ಲಿ ಚಂದ್ರವಂಶಿ ಅಂತ ಕರಿತಾ ಇದ್ರು. ಸೊ ಚಂದ್ರವಂಶಿ ರಾಜ ರಾಣಿಯರು ಇದ್ದರು. ಸೊ ಚಂದ್ರವಂಶ ಇಲ್ಲಿ ಆಗಿತ್ತು. ಸೊ ತ್ರೇತಾಯುಗಕ್ಕೆ ನಾವು ಸಿಲ್ವರ್ ಏಜ್ ಅಂತ ಕರಿತೀವಿ. ಗೋಲ್ಡನ್ ಏಜ್ ಯಾವುದಕ್ಕೆ ಕರಿತೀವಿ? ಸತ್ಯುಗಕ್ಕೆ. ಸೊ ಅಲ್ಲಿನ ಸ್ಟಾರ್ಟಿಂಗ್ ಪಾಪ್ಯುಲೇಷನ್ 2 crore ಇತ್ತು, ಎಂಡಿಂಗ್ ಪಾಪ್ಯುಲೇಷನ್ 33 crores ಇತ್ತು. ಸರ್, ಬಟ್ ರಾಮನ್ ಚಂದ್ರ ಸೂರ್ಯವಂಶಿ ಅಂತಾರಲ್ಲ ಸರ್? ಹೌದಮ್ಮ ದೇವ್ರೆ. ಓಕೆ, ಸೊ ಅದಕ್ಕೆ ಬರ್ತೀನಿ ನಾನು. ಸೊ ಆಲ್ ದೋಸ್ ಕ್ವಶನ್ಸ್ ಐ ವಿಲ್ ಆನ್ಸರ್. ಓಕೆ ಸರ್. ರಾಮಚಂದ್ರ ಸೂರ್ಯವಂಶಿ ಅಂತ ಯಾಕೆ ಹೇಳ್ತಾ ಇದ್ರು ಅಂದ್ರೆ, ಸೂರ್ಯ ಅಂದ್ರೆ ಅವರು ಸಹ ಸತ್ಯುಗದಲ್ಲೇ ಇದ್ರು. ಸತ್ಯುಗದಿಂದ ತ್ರೇತಾಯುಗದ ರಾಜಧಾನಿ ಅವರಾಗಿದ್ರು. ಸೊ ಸೂರ್ಯವಂಶದ ಎಂಡ್ ಸ್ಟೇಜ್ ಅಲ್ಲಿ ಅವ್ರು ಇದ್ದದ್ರಿಂದ ಅವರನ್ನ ಸೂರ್ಯವಂಶಿ ಅಂತ ಹೇಳ್ತಾ ಇದ್ರು. ಓಕೆ, ಸೊ ಹಿ ವಾಸ್ ನಾಟ್ ಅಂದ್ರೆ ಸೂರ್ಯವಂಶವನ್ನ ಇದ್ ಮಾಡಲ್ಲ. ವಾಟ್ ಯೂಸ್ ಟು ಅಂದ್ರೆ ಟುವರ್ಡ್ಸ್ ದ ಎಂಡ್ ಆಫ್ ಸತ್ಯುಗ ಅವರು ರಾಜರಾದರು. ಸೊ ದಟ್ ವಾಸ್ ಸೂರ್ಯವಂಶ ಎಂಡ್ ಆಗುವಾಗ. ಸೊ ಅದಕ್ಕೆ ಅವರಿಗೆ ಸೂರ್ಯವಂಶ ಅಂತ ಕರೀತಾರೆ. ಓಕೆ, ಕಮಿಂಗ್ ಆನ್ ಟು ನಿಮ್ಮ ರಾಮಾಯಣ ಮತ್ತೆ ಮಹಾಭಾರತಕ್ಕೂ ಬರ್ತೀನಿ ನಾನು, ಬಿಕಾಸ್ ಯು ವಿಲ್ ಹ್ಯಾವ್ ಸೋ ಮೆನಿ ಡೌಟ್ಸ್ ಅಬೌಟ್ ಇಟ್. ಐ ಡೋಂಟ್ ಸೇ ನೋ. ಓಕೆ, ಇಲ್ಲಿ ತ್ರೇತಾಯುಗದ ಎಂಡ್ ಪಾಪ್ಯುಲೇಷನ್ ವಾಸ್ 33 crores. ಸೊ ಅಲ್ಲಿ ಸತೋಪ್ರಧಾನರಾಗಿದ್ರು ಎಲ್ಲರೂ ಆತ್ಮರು. ಎಲ್ಲ ಆತ್ಮಗಳು ಸತೋಪ್ರಧಾನ ಅಲ್ಲಿದ್ರು, 100% ಪ್ಯೂರ್. ಇಲ್ಲಿ ಸತೋ. ಸೊ ವಿನೋ 3 ಗುಣಗಳಿದೆ, ಸತೋ ರಜೋ ತಮೋ ಅಂತ. ಸತೋನಲ್ಲಿ ಹೈಯೆಸ್ಟ್ ಸ್ಟೇಜ್ ಇಸ್ ಸತೋಪ್ರಧಾನ, ಅದು ದೇವಿ ದೇವತೆಗಳ ಸ್ಥಿತಿ. ಓಕೆ, ಸೊ ಹಾಗೆ ತಮೋದಲ್ಲಿ ತಮೋ ಪ್ರಧಾನ ಸ್ಥಿತಿ ಇದೆ. ಅದು ಸಾಮಾನ್ಯವಾಗಿ ನಾವು ರಾವಣನ ಸ್ಥಿತಿ ಅಥವಾ ರಾಕ್ಷಸರ ಸ್ಥಿತಿ ಅಂತ ಕರಿತೀವಿ. ಸೊ ವರ್ಸ್ಟ್ ಸ್ಟೇಟ್ ಇಸ್ ತಮೋ ಪ್ರಧಾನ, ಬೆಸ್ಟ್ ಸ್ಟೇಟ್ ಇಸ್ ಸತೋ ಪ್ರಧಾನ. ಸೊ ಸತೋ ಪ್ರಧಾನ ದೇವಿ ದೇವತೆಗಳು ಅಥವಾ ಡೈಟೀಸ್ ಆಗಿದ್ದರು. ಇಲ್ಲಿ ನಾವು ಅವರನ್ನ ತ್ರೇತಾಯುಗದಲ್ಲಿ ಕ್ಷತ್ರಿಯರು ಅಂತ ಕರಿತೀವಿ. ಸೊ ಸ್ವಲ್ಪ ಮಟ್ಟಕ್ಕೆ ಅವರು ತಮ್ಮ ಸಂಸ್ಕಾರದೊಂದಿಗೆ ಸ್ವರಾಜ್ಯವನ್ನ ಆಳ್ಲಿಕ್ಕೆ ಸ್ವಲ್ಪ ಮಟ್ಟಿಗೆ ಕಷ್ಟಪಟ್ಟರು. ದೇ ಫಾಟ್ ವಿತ್ ದರ್ ಓನ್ ಸೆಲ್ಫ್ಸ್ ಟು ಅಟೈನ್ ದಟ್ ಪೊಸಿಷನ್. ಸೊ ಅಲ್ಲಿ ಆವರೇಜ್ ಏಜು 100ರಿಂದ 125 ಇತ್ತು. ಅಲ್ಲಿ ಆವರೇಜ್ ಏಜು 100ರಿಂದ 125 ವರ್ಷ ಇತ್ತು. ಸೊ ಅಲ್ಲಿ 12, ನಾನು ಹೇಳಿದಾಗೆ 12 ಜನ್ಮ ಪಡೆದರು ಅವರು.
ಸೊ ಅಲ್ಲಿ ರಾಮರಾಜ್ಯ ಇತ್ತು, ಎಲ್ಲರೂ ಸುಖವಾಗಿದ್ರು, ಕಂಫರ್ಟೇಬಲ್ ಆಗಿದ್ರು, ಹ್ಯಾಪಿ ಆಗಿದ್ರು, ಯಾವುದೇ ತರದ ತೊಂದರೆ ತಾಪತ್ರೆ ಇರಲಿಲ್ಲ. ಅಲ್ಲೂ ಸಹ ಎಲ್ಲ ಆತ್ಮಗಳು ಆತ್ಮಿಕ ಕಾನ್ಶಿಯಸ್ನೆಸ್ ಅಲ್ಲಿ ಇತ್ತು, ಸೋಲ್ ಕಾನ್ಶಿಯಸ್. ಅಲ್ಲೂ ಸಹ ಕರ್ಮಗಳು ಕರ್ಮ ಅಕರ್ಮವಾಗೇ ಇತ್ತು, ಯಾಕಂದ್ರೆ ಎಲ್ಲರೂ ಸೋಲ್ ಕಾನ್ಶಿಯಸ್ ಸ್ಟೇಟ್ ಅಲ್ಲಿ ಇದ್ದದ್ರಿಂದ. ಓಕೆ, ಅಲ್ಲೂ ಸಹ ರಾಜ ರಾಣಿ ಪ್ರಜೆಗಳು ಸಹ ಟೋಟಲಿ ರೈಚುಯಸ್ ಆಗಿತ್ತು. ಒಂದೇ ಧರ್ಮ, ಒಂದೇ ಭಾಷೆ, ಒಂದೇ ರಾಜ, ಒಂದೇ ರಾಜ್ಯ. ಇಲ್ಲೂ ಸಹ ಭಗವಂತನನ್ನ ಯಾರು ನೆನೆಸ್ಕೊಳ್ಳಲಿಲ್ಲ, ಯಾಕೆಂದ್ರೆ ರಾಮರಾಜ್ಯವಿತ್ತು, ಸುಖ ಇತ್ತು, ಸಂತೋಷ ಇತ್ತು, ಸಂತೃಪ್ತಿ ಇತ್ತು. ಸೊ ಮುಂದಿನ ಯುಗ ದ್ವಾಪರ ಯುಗ, ಇದಕ್ಕೆ ಕಾಪರ್ ಏಜ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಈ ದ್ವಾಪರ ಯುಗದ ಆಯಸ್ಸು ಸಹ 1250 years. ಇಲ್ಲಿ ಒಂದು ಆತ್ಮ 21 ಜನ್ಮ ತೆಗೆದುಕೊಳ್ಳುತ್ತೆ, 21 ಶರೀರಗಳನ್ನ ತೆಗೆದುಕೊಳ್ಳುತ್ತೆ. ಓಕೆ, ಡಿಫರೆಂಟ್ ಬಾಡೀಸ್. ಓಕೆ, ಇಲ್ಲಿ ಆತ್ಮನ ಪ್ಯೂರಿಟಿ ಕಮ್ಮಿ ಆಗಿ 50%ಗೆ ಬರುತ್ತೆ. ಸೊ ಇಲ್ಲಿ ಸಾಧಾರಣವಾಗಿ ರಜೋಗುಣ ಇರುತ್ತೆ ಆತ್ಮನಲ್ಲಿ ಯಾವ ಗುಣ ಇರುತ್ತೆ? ರಜೋಗುಣ. ಸೊ ಇಲ್ಲಿಂದ ಬಾಡಿ ಕಾನ್ಶಿಯಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಓ, ನನ್ನ ದೇಹ ಈ ತರ ಇದೆ, ನಿಮ್ಮ ದೇಹ ಈ ತರ ಇದೆ, ನನ್ನ ಕೂದಲು ಈ ತರ ಇದೆ, ನನ್ನ ಕಣ್ಣು ಮೂಗು. ಸೊ ಇಲ್ಲಿಂದ ಕಂಪ್ಯಾರಿಸನ್, ಕಾಂಪಿಟೇಷನ್ ಶುರು ಆಯ್ತು. ಯಾವಾಗಿಂದ? ದ್ವಾಪರ ಯುಗದಿಂದ. ಈ ಕಾಂಪಿಟೇಷನ್ ಸ್ಟಾರ್ಟ್ ಆಯ್ತು, ಕಂಪ್ಯಾರಿಸನ್ ಸ್ಟಾರ್ಟ್ ಆಯ್ತು ಅಂದ್ರೆ ವಿಕಾರಕ್ಕೆ ಒಳಗಾಗಿದ್ದೀವಿ ಅಂತ ಅರ್ಥ. 5 ವಿಕಾರಗಳು ಎಲ್ಲರಿಗೂ ಗೊತ್ತಿದೆ: ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಇದರ ಮರಿಗಳು ಇದೆ: ಮದ, ಮಾತ್ಸರ್ಯ, ಭಯ, ಚಿಂತ, ದುಃಖ, ಪ್ರೊಕ್ಯಾಸ್ಟಿನೇಷನ್, ಲೇಜಿನೆಸ್. ಇವೆಲ್ಲ ಅದರ ಮರಿಗಳು. ಇಲ್ಲಿ ಕ್ವಶನಿಂಗ್ ಸ್ಟಾರ್ಟ್ ಮಾಡಿದ್ರು, ಡೌಟ್ಗಳು ಜಾಸ್ತಿ ಆಯ್ತು, ಕಂಪ್ಯಾರಿಸನ್ಸ್ ಆಯ್ತು, ಕಾಂಪಿಟೇಷನ್ಸ್ ಬರ್ಲಿಕ್ಕೆ ಶುರು ಆಯ್ತು ಒಂದೊಂದು ಹ್ಯೂಮನ್ ಬೀಯಿಂಗ್ ಮಧ್ಯದಲ್ಲಿ. ಸೊ ಇಲ್ಲಿ ರಿಲೇಶನ್ಶಿಪ್ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗ್ತಾ ಬಂತು. ಧರ್ಮ ಮತ್ತೆ ರಾಜ್ಯ ಡಿವೈಡ್ ಆಯ್ತು. ಬೇರೆ ಒಂದೇ ರಾಜ್ಯ ಇತ್ತು ಸತ್ಯುಗ ತ್ರೇತಾಯುಗದಲ್ಲಿ. ಇಲ್ಲಿ ಬೇರೆ ಬೇರೆ ರಾಜಧಾನಿಗಳು ಶುರು ಆಯ್ತು, ಬೇರೆ ಬೇರೆ ರಾಜ್ಯಗಳು ಶುರು ಆಯ್ತು, ಬೇರೆ ಬೇರೆ ಧರ್ಮಗಳು ಶುರು ಆಯ್ತು. ಇಲ್ಲಿ ಆತ್ಮನ ಕಲೆ 8 ಕಲೆಗೆ ಇಳಿತು. ಸೊ ಸತ್ಯುಗದಲ್ಲಿ 16 ಕಲೆ, ತ್ರೇತಾಯುಗದಲ್ಲಿ 14 ಕಲೆ, ಆದರೆ ಇಲ್ಲಿ ದ್ವಾಪರದಲ್ಲಿ 8 ಕಲೆ. ಬೇರೆ ಬೇರೆ ರಾಜರು ಇದ್ರು, ಬೇರೆ ಬೇರೆ ಭಾಷೆ ಶುರು ಆಯ್ತು, ಬೇರೆ ಬೇರೆ ಧರ್ಮಾಧಿಕಾರಿ ಬಂದರು, ಬೇರೆ ಬೇರೆ ರಾಜ್ಯವೂ ಸಹ ಆಯ್ತು. ಮೊದಲನೆಯ ರಾಜ ದ್ವಾಪರ ಯುಗದ್ದು ರಾಜ ವಿಕ್ರಮಾದಿತ್ಯ. ಸೊ ಆತನ ಆಳ್ವಿಕೆಯಲ್ಲಿ ಸೋಮನಾಥಪುರದಲ್ಲಿ ಸೋಮನಾಥೇಶ್ವರ ದೇವಸ್ಥಾನವು ಕಟ್ಟಲಾಗಿತ್ತು. ಆ ಸೋಮನಾಥ ದೇವಸ್ಥಾನ ಎಷ್ಟೊಂದು ರಿಚ್ ಅಂದ್ರೆ ನಿಮಗೆ ಗೊತ್ತಿದೆ. ಇನ್ ಕಲಿಯುಗದಲ್ಲಿ ಮೊಹಮ್ಮದ್ ಗಜ್ನಿ 21 ಸಲ ಅಲ್ಲಿ ಬಂದು ಅಲ್ಲಿರ್ತಕ್ಕಂಥ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ತೆಗೆದುಕೊಂಡು ಹೋದ್ರು. ನಿಮಗೆಲ್ಲ ಅದು ಹಿಸ್ಟ್ರಿಯಲ್ಲಿ ಓದಿದ್ದೀರ. ಸೊ ಅಲ್ಲಿ ಡೀಟೇಲ್ ಆಗಿ ಹೋಗೋದು ಬೇಡ. ಸೊ ನಾವು ಅದರ ಡೀಟೇಲ್ ಆಗಿ ಹೋಗೋದು ಆಗ್ಲಿ, ಅದರಲ್ಲಿ ಇದು ಮಾಡೋದು ಬೇಡ. ಸೊ ಆತನು ಸೋಮನಾಥ ದೇವಸ್ಥಾನ ಕಟ್ಟಿದ್ದನು. ಸೊ ಇಲ್ಲಿ ಆ ದೇವಸ್ಥಾನದಲ್ಲಿ ಜ್ಯೋತಿರ್ಲಿಂಗವನ್ನ ಸ್ಥಾಪನೆ ಮಾಡಿದನು. ಸೊ ಶಿವ ಜ್ಯೋತಿರ್ಲಿಂಗ ಅಥವಾ ಶಿವನ ಲಿಂಗ. ಸೊ ಶಿವಲಿಂಗದ ಸ್ಥಾಪನೆ ಅಥವಾ ಶಿವನ ಪೂಜೆ, ಅದಕ್ಕೆ ಅವ್ಯಭಿಚಾರಿ ಪೂಜೆ ಅಂತಾನು ಕರಿತೀವಿ. ಯಾಕೆ ಅವ್ಯಭಿಚಾರಿ ಪೂಜೆ ಕರಿತೀವಿ ಅಂದ್ರೆ ಒಬ್ಬ ಶಿವನ ಅಥವಾ ಒಬ್ಬ ತಂದೆಯ ಪೂಜೆ. ಅಲ್ಲಿ ರಾಜನಿಗೆ ಗೊತ್ತಿತ್ತು ದಟ್ ವಿ ಆಲ್ ಆರ್ ದ ಡಿಸೆಂಡೆಂಟ್ಸ್ ಆಫ್ ಲಾರ್ಡ್ ಶಿವ. ಶಿವನ ಅಂಶಗಳು ನಾವು, ಮತ್ತೆ ನಾವು ಇಲ್ಲಿಗೆ ಬಂದಿದ್ದೀವಿ. ಶಿವ is the only God and he was the only supreme soul under whom we all were there. ಅವರ ಜೊತೆ ನಾವಿದ್ವಿ, ಬೇರ್ಪಟ್ಟು ಈಗ ಇಲ್ಲಿಗೆ ಬಂದಿದ್ದೀವಿ. ಸೊ ಅಲ್ಲಿಂದ ಪೂಜೆಗಳು, ಪುರಸ್ಕಾರಗಳು ಶುರು ಆಯಿತು. ಆದ್ರೆ ಅಲ್ಲಿ ನಿರಾಕಾರ ಶಿವಲಿಂಗ ಇದ್ದಿದ್ರಿಂದ ನಿರಾಕಾರ ಪೂಜೆ, ಅವ್ಯಭಿಚಾರಿ ಪೂಜೆ ಅಂದ್ರೆ ಯಾವುದೇ ತರದ ಒಂದು ಏನಂತಾರೆ ಅದಕ್ಕೆ, ಬೇರೆ ಕಡೆ ಅಥವಾ ಬೇರೆ ದೇವಿ ದೇವತೆ ಇನ್ನೂ ಸ್ಟಾರ್ಟ್ ಆಗಿರ್ಲಿಲ್ಲ.
ಸೊ ಕೇವಲ ಶಿವಲಿಂಗದ ಪೂಜೆ, ಶಿವನ ಪೂಜೆ ಮಾತ್ರ ಆಗ್ತಿತ್ತು. ಸೊ ಅಲ್ಲಿಂದ ನಿಧಾನಕ್ಕೆ ಐಡಲ್ ವರ್ಷಿಪ್ ಸ್ಟಾರ್ಟೆಡ್. ಐಡಲ್ ವರ್ಷಿಪ್ ಮೊದಲು ಇರಲಿಲ್ಲ. ಸೊ ನಿಧಾನಕ್ಕೆ ಲಕ್ಷ್ಮೀನಾರಾಯಣನ ದೇವಸ್ಥಾನ, ಶಿವನ ದೇವಸ್ಥಾನ, ರಾಮ ಸೀತೆಯರ ದೇವಸ್ಥಾನ ಶುರು ಆಯಿತು. ಯಾಕೆ ದೇವಸ್ಥಾನಗಳು ಶುರು ಆಯಿತು ಅಂದ್ರೆ, ಇವರು ಪರ್ಫೆಕ್ಟ್ ಆದ ದೇವಿ ದೇವತೆಗಳು, ಇವರ ತರ ನಾವು ಆಗಬೇಕು ಅನ್ನೋದಕ್ಕೆ ಅವರ ಪ್ರತಿಮೆಗಳು, ಐಡಲ್ಗಳು, ಫೋಟೋಗಳು ಶುರು ಆಯಿತು. ಏನಕ್ಕೆ? ಅವರ ತರ ಆಗ್ಬೇಕು ಅಂತ. ನೆನ್ಪಿಟ್ಕೊಳ್ಳಿ, ಅವರಿಂದ ಏನು ಬೇಕು ಅಂತಲ್ಲ, ಅವರ ತರ ನಾವು ಆಗ್ಬೇಕು. ಶಿವಲಿಂಗ, ಶಿವನ ತರ ನಾವು ಆಗ್ಬೇಕು, ಪರಮಾತ್ಮನ ತರ ಆಗ್ಬೇಕು. ಓಕೆ, ಸೊ ಆ ಒಂದು ಆಸೆ ಇತ್ತು. ಸೊ ನಿಧಾನಕ್ಕೆ ಬೇರೆ ಬೇರೆ ದೇವಿ ದೇವತೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅಂದ್ರೆ ಅವರ ದೇವಸ್ಥಾನಗಳು, ಅವರ ವಿಗ್ರಹಗಳು ಎಲ್ಲ ಸ್ಟಾರ್ಟ್ ಆಯ್ತು. ಆತ್ಮ ಕಾನ್ಶಿಯಸ್ನೆಸ್ ಅಲ್ಲಿ ಕಮ್ಮಿ ಆಗ್ತಾ ಬಂದು ಬಾಡಿ ಕಾನ್ಶಿಯಸ್ನೆಸ್ ಶುರು ಆಯ್ತು. ಸೊ ಬಾಡಿ ಕಾನ್ಶಿಯಸ್ನೆಸ್ ಜಾಸ್ತಿ ಆಗ್ತಾ ಆಗ್ತಾ ನಾವೇನ್ ಮಾಡಿದ್ವಿ, ದೇವರು ಸಹ ನಮ್ಮ ತರ ದೇಹದಾರಿ ಅಂತ ಅನ್ಕೊಂಡ್ಬಿಟ್ವಿ. ಇನಿಷಿಯಲಿ ನಮಗೆ ಗೊತ್ತಿತ್ತು ಭಗವಂತ ನಿರಾಕಾರಿ ಅಂತ. ಆದ್ರೆ ಬರ್ತಾ ಬರ್ತಾ ಬಾಡಿ ಕಾನ್ಶಿಯಸ್ನೆಸ್ ಜಾಸ್ತಿ ಆದಾಗ್ಲಿಂದ ಮತ್ತೆ ಆತ್ಮನಲ್ಲಿ ಶಕ್ತಿ ಕಮ್ಮಿ ಆಗ್ತಾ ಇರೋದ್ರಿಂದ ಮತ್ತೆ ಜನ್ಮ ಜನ್ಮಾಂತರ ಪಡಿತದ ಬಂದ್ರಲ್ಲ, ಒಂದೊಂದೇ ಜನ್ಮ ಆದ ಕೂಡಲೇ ನಮ್ಮ ಆತ್ಮನ ಶಕ್ತಿ ಸಹ ಕಮ್ಮಿ ಆಗ್ತಾ ಬಂತು. ಸೊ ಹೀಗೆ ಆಗಿದ್ರಿಂದ ಏನಾಯ್ತು, ಬಾಡಿ ಕಾನ್ಶಿಯಸ್ನೆಸ್ ಜಾಸ್ತಿ ಆಯ್ತು, ಪರಮಾತ್ಮನನ್ನ ಸಂಪೂರ್ಣವಾಗಿ ಮರೆತಂಗಾಯ್ತು, ದೇವಿ ದೇವತೆಗಳನ್ನ ನಾವು ಗಟ್ಟಿಯಾಗಿ ಹಿಡಿದ್ವಿ. ಯಾಕೆಂದ್ರೆ ಇವ್ರ ತರ ಪರ್ಫೆಕ್ಟ್ ಇನ್ಯಾರು ಇಲ್ಲ, ಇವರಿಂದ ನಮಗೆ ಸುಖ, ಶಾಂತಿ, ಪವಿತ್ರತೆ ಸಿಗತ್ತೆ ಅಂತ. ಆವಾಗ ವ್ಯಭಿಚಾರಿ ಭಕ್ತಿ ಶುರು ಆಯ್ತು. ಸೊ ಭಕ್ತಿ ಯೋಗ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಸೊ ಆವಾಗ ದೇವಿ ದೇವತೆಗಳಿಗೆ ಶರೀರ ಇದೆ, ದೇವಿ ದೇವತೆಗಳು ಶರೀರಧಾರಿಗಳು, ಅವರು ಸಹ ನಮ್ಮ ಹಾಗೆ ಅಂತ ಪೂಜೆ ಪುರಸ್ಕಾರಗಳು ಸ್ಟಾರ್ಟ್ ಆಯ್ತು. ಪೂಜ್ಯ ಸ್ವರೂಪದಲ್ಲಿ ನಾವು ಇದ್ವಿ ಅವಾಗ. ಸೊ ಅದರ ಒಂದು ಸ್ವರೂಪದ್ದು ಬರ್ತೀನಿ. ಸೊ ಇಲ್ಲಿ ಆ ಯುಗದ ಬಗ್ಗೆ, ಯುಗದ ಮಹಿಮೆ ಹೇಳಲಿಕ್ಕೆ ಹೋಗ್ತೀನಿ. ಸೊ ಬಾಡಿ ಕಾನ್ಶಿಯಸ್ನೆಸ್ ಇದ್ದಿದ್ರಿಂದ ನಮ್ಮಲ್ಲಿ ವಿಕರ್ಮಗಳು ಶುರು ಆಯಿತು, ವಿಕರ್ಮ ಜಾಸ್ತಿ ಆಗ್ತಾ ಹೋಗ್ತು. ಆತ್ಮಗಳು ರಜೋಪ್ರಧಾನವಾಗಿದ್ದರು. ಸೊ ಇಲ್ಲಿ ಎಲ್ಲರನ್ನ ವೈಶ್ಯರು ಅಂತ ಕರೀತಾ ಇದ್ರು. ಒಂಥರ ಅಡಲ್ಟರೇಷನ್ ಇತ್ತು, ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಇತ್ತು, ಬಿಸ್ನೆಸ್ ಮೈಂಡ್ ಇತ್ತು. ಇಲ್ಲಿಂದ ಶುರು ಆಯಿತು ಸ್ಕ್ರಿಪ್ಚರ್ಸ್ ರೈಟಿಂಗ್, ಟೆಕ್ಸ್ಟ್ ರೈಟಿಂಗ್, ವೇದಗಳು, ಪುರಾಣಗಳು ಇಲ್ಲಿ ಬರೆಯಲ್ಪಟ್ಟಿತು. ಭಗವದ್ಗೀತೆ ಅದೆಲ್ಲ ಇಲ್ಲಿ ಶುರು ಆಯಿತು. ಯಾಕೆ ಅಂತಂದ್ರೆ, ಹಾಗಾದ್ರೂ ಭಗವಂತನಲ್ಲಿ, ಪರಮಾತ್ಮನಲ್ಲಿ ಎಲ್ಲರಿಗೂ ನಂಬಿಕೆ ಬರಲಿ. ಸೊ ನಿಧಾನಕ್ಕೆ ಸ್ಟೋರೀಸ್ಗಳು ಶುರು ಆಯಿತು. ಯಾಕೆ ಸ್ಟೋರೀಸ್ಗಳು? ಈ ಸ್ಟೋರೀಸಿನ ಮಾರಲ್ ಮುಖಾಂತರ ಆದ್ರೂ ದೇವರನ್ನ ಅಂದ್ರೆ ಎಲ್ಲರೂ ಪೂಜೆ ಮಾಡಲಿ. ನಿಧಾನಕ್ಕೆ ಏನಾಯ್ತು ಅಂತಂದ್ರೆ, ಆ ಒಂದು ಸ್ಕ್ರಿಪ್ಚರಿನ ಮೆಸೇಜ್ ಅನ್ನ ತೆಗೆದುಕೊಳ್ಳುವುದನ್ನು ಬಿಟ್ಟು ಅಲ್ಲಿ ಇದ್ದಂತ ಹೀರೋ ಹೀರೋಯಿನ್ ಅನ್ನ ಹಿಡಿದುಕೊಂಡು ಅವರೇ ನಮಗೆ ಕಾಪಾಡುವರು ಅಂತ ಅವರನ್ನೇ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ವಿ. ಸೊ ವಿ ಸ್ಟಾರ್ಟೆಡ್ ಹೋಲ್ಡಿಂಗ್ ಆನ್ ಟು ದ ದೇವಿ ದೇವತಾಸ್ ಅಂಡ್ ಅಂದ್ರೆ ಅವರನ್ನ ಉಪಾಸನೆ ಮಾಡಿದರೆ, ಅವರನ್ನ ಪೂಜೆ ಮಾಡಿದರೆ ನಮ್ಮ ಕಷ್ಟ ಪರಿಹಾರ ಆಗತ್ತೆ ಅಂತ ತಿಳ್ಕೊಂಡ್ವಿ. ಸೊ ಆದ್ರೆ ಗಾಡ್ ಈಸ್ ಲೈಟ್ ಅಥವಾ ಗಾಡ್ ಈಸ್ ಒನ್ ಅನ್ನೋದು ನಾವು ನಿಧಾನಕ್ಕೆ ಮರೆತು ಬಿಟ್ವಿ. ಆದ್ರೆ ಈ ಧರ್ಮಾಧಿಕಾರಿಗಳು ಅವಾಗವಾಗ ಬಂದು ಹೇಳಿದ್ರು, ಭಗವಂತ ಒಬ್ನೇಪ್ಪ, ಭಗವಂತ ಲೈಟ್ ಅಪ್ಪ, ಭಗವಂತ ಪರಂಧಾಮದಲ್ಲಿದ್ದಾನಪ್ಪ. ಅವರು ಬಂದು ಹೇಳಿದ್ರು ಸಹ ನಾವು ಅವರು ಕೊಡುವಂತ ಮೆಸೇಜ್ ಅನ್ನ ಮರೆತು ಬಿಟ್ಟು ಅವರೇ ದೇವರಂತ ಅವರನ್ನು ಪೂಜೆ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ವಿ. ಯಾಕಂದ್ರೆ ಅಷ್ಟೊಂದು ನಮ್ಮ ಸೋಲ್ ಪವರ್ ಕಮ್ಮಿ ಆಯ್ತು, ಆತ್ಮನ ಶಕ್ತಿ ಅಷ್ಟು ಕಮ್ಮಿ ಆಗಿದ್ರಿಂದ ಯಾರು ಧರ್ಮಾಧಿಕಾರಿಗಳು ಬಂದ್ರೋ ಅವರೇ ದೇವರು ಅಂದ್ಬಿಟ್ಟು ಅವರನ್ನ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸೊ ಮೊದಲಿಗೆ ನಾನು ಹೇಳಿದ ಹಾಗೆ ಏಬ್ರಹಾಂ ಬಂದ್ರು. ಅಬೌಟ್ 250 years ಆಫ್ಟರ್ ದಟ್ 2500, ಅಂದ್ರೆ ಸಾಧಾರಣ 2750 when the ಕಲ್ಪ ಸ್ಟಾರ್ಟೆಡ್ ಆ ಇದರಲ್ಲಿ. ಸೊ ಸಾಧಾರಣವಾಗಿ ನಾವೀಗ ಹೋದರೆ 2250 years ಹಿಂದೆ. ಓಕೆ, ಸೊ ಏಬ್ರಹಾಂ ಬಂದ್ರು, ಅವರು ಜುಡಾಯಿಸಮ್ ಸ್ಟಾರ್ಟ್ ಮಾಡಿದ್ರು. ನೆಕ್ಸ್ಟ್ ಬುದ್ಧ ಬಂದ್ರು, ಬುದ್ಧಿಸಮ್ ಸ್ಟಾರ್ಟ್ ಮಾಡಿದ್ರು. ಅವರು ಅಹಿಂಸೆ, ಕಂಪ್ಯಾಷನ್, ಶಾಂತಿ ಅದರ ಬಗ್ಗೆ ಜಾಸ್ತಿ ಹೇಳಲಿಕ್ಕೆ ಶುರು ಮಾಡಿದ್ರು. ಅವರು ಸಹ ಅಂದ್ರೆ ಬುದ್ಧ ವಾಸ್ ನಾಟ್ ದ ಬುದ್ಧಿಸ್ಟ್, ನೆನ್ಪಿಟ್ಕೊಳ್ಳಿ. ಬುದ್ಧ ಹೋದ ನಂತರ ಬುದ್ಧಿಸಮ್ ಸ್ಟಾರ್ಟ್ ಆಯ್ತು.
ಹಾಗೆ ಏಬ್ರಹಾಂ ವಾಸ್ ನಾಟ್ ಅ ಇದ್ದು ಅವರು ಹೋದ ನಂತರ ಜುಡಾಯಿಸಂ ಸ್ಟಾರ್ಟ್ ಆಯಿತು. ಸೊ ಹಾಗೆ ನಂತರ ಜೀಸಸ್ ಕ್ರೈಸ್ಟ್ ಬಂದರು, ಅವರಿಂದ ಕ್ರಿಶ್ಚಿಯಾನಿಟಿ ಧರ್ಮ ಸ್ಟಾರ್ಟ್ ಆಯಿತು. ಜೀಸಸ್ ಅವರು ಪ್ರೇಮವನ್ನ ಹಿಡಿದರು, ಓನ್ಲಿ ಲವ್ ಇಸ್ ಗಾಡ್ ಅಂತ ಹೇಳಿದ್ರು. ಜೀಸಸ್ ಆಲ್ಸೋ ಟೋಲ್ಡ್ ದ್ಯಾಟ್ ದೆರ್ ಇಸ್ ಓನ್ಲಿ ಒನ್ ಗಾಡ್ ಅಂಡ್ ಗಾಡ್ ಇಸ್ ಲೈಟ್. ಹೇಳಿದ್ರು ಇಲ್ವೋ? ಗಾಡ್ ಇಸ್ ಲೈಟ್ ಅಂದ್ರು. ಏಬ್ರಹಾಮು ಅದೇ ಹೇಳಿದ್ರು, ಬುದ್ಧನು ಅದೇ ಹೇಳಿದ್ರು, ಶಾಂತಿಯ ಒಂದು ಮಹಾಸಾಗರ ಭಗವಂತ. ಆ ನಂತರ ಶಂಕರಾಚಾರ್ಯರು ಬಂದರು, ಸನ್ಯಾಸ ಧರ್ಮವನ್ನ ಸ್ಥಾಪನೆ ಮಾಡಿದರು. ಸೊ ಸನ್ಯಾಸ ಧರ್ಮದಲ್ಲಿ ತ್ಯಾಗ, ಓಕೆ, ರಿನೌನ್ಸಿಯೇಷನ್ ಸ್ಟಾರ್ಟ್ ಆಯಿತು. ಓಕೆ, ಸೊ ಅಲ್ಲಿಂದ ನಮ್ಮ ಹಿಂದೂ ಧರ್ಮ ಒಂಥರ ಸ್ಟಾರ್ಟ್ ಆಯಿತು ಅಂತಾನೆ ತಗೊಳ್ಳೋಣ. ಅಂದ್ರೆ ಇಷ್ಟು ವರ್ಷ ಅಥವಾ ಅಷ್ಟೊಂದು ತನಕ ಆದಿ ಸನಾತನ ದೇವಿ ದೇವತಾ ಧರ್ಮದವರು ನಾವಿದ್ವಿ, ಅಲ್ಲಿಂದ ಹಿಂದೂಗಳು ಅಂತ ಹೇಳಲ್ಪಡಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಇಲ್ಲಿ ಬೇರೆ ಧರ್ಮಗಳು ಆಯಿತು, ಬೇರೆ ಜಾತಿಗಳು ಆಯಿತು, ಬೇರೆ ಪ್ರದೇಶಗಳು ಆಯಿತು, ಬೇರೆ ಕಿಂಗ್ಡಮ್ಗಳು ಆಯಿತು, ಬೇರೆ ರಾಜ್ಯಗಳು ಆಯಿತು, ಎಲ್ಲವೂ ವಿಭಜನೆ ಆಯಿತು. ಸೊ ಪೀಸ್ ಆಗಿ ಹೋಯಿತು. ನಮ್ಮ ಇಡೀ ಬ್ಯೂಟಿಫುಲ್ ಆದಂತಹ ಅರ್ತ್ ಅಥವಾ ನಮ್ಮ ಏನು ಭಾರತ ಇತ್ತು, ಭಾರತ ಖಂಡ ಇತ್ತು, ಅದು ಚೂರಾಗಿ ಹೋಯಿತು. ವಿಕಾರಗಳು ಜಾಸ್ತಿ ಆಯಿತು, ಬೇಡದೇ ಇರುವಂತ ಕೆಲಸಗಳು ಜಾಸ್ತಿ ಆಯಿತು, ಮಾಯೆಯ ಹಾವಳಿ ಅಥವಾ ರಾವಣನ ಹಾವಳಿ ಜಾಸ್ತಿ ಆಗಲಿಕ್ಕೆ ತೊಡಗಿತು. ಸೊ ಇಲ್ಲೂ ಧರ್ಮಾಧಿಕಾರಿಗಳು ನಮಗೆ ಕ್ಲಿಯರ್ ವಿಷನ್ ಕೊಡ್ಲಿಲ್ಲ ಪರಮಾತ್ಮಂದು. ಓಕೆ, ಅವರು ಕೊಟ್ಟರೂ ಸಹ ಅವರ ಒಂದು ಭಾಷೆಯಲ್ಲಿ ಅಥವಾ ಅವರ ಇಂಟೆನ್ಷನ್ ಏನಿತ್ತು ಅಂದ್ರೆ ಪರಮಾತ್ಮ ಒಬ್ಬನೇ ಅಂತ ಹೇಳಲಿಕ್ಕೆ. ಆದ್ರೆ ನಾವುಗಳು ಅವರನ್ನೇ ದೇವರು ಅಂತ ತಿಳಿದುಕೊಂಡು ಅವರನ್ನ ಪೂಜೆ ಮಾಡಲಿಕ್ಕೆ ಶುರು ಮಾಡಿದ್ವಿ. ನಾವುಗಳಂದ್ರೆ ಸುಮಾರು ಜನರು. ಸೊ ಅವರವರ ಧರ್ಮದ ಅನುಸಾರವಾಗಿ ಧರ್ಮ ಸ್ಥಾಪನೆಯೂ ಆಯ್ತು. ಅದರ ಮುಂದಿನ ಯುಗ ಕಲಿಯುಗ. ಮುಂದಿನ ಯುಗ ಕಲಿಯುಗ. ಸೊ ಕಲಿಯುಗ ಸಹ 1250 ಇಯರ್ಸ್. ಕಲಿಯುಗದ ಆಯಸ್ಸು ಸಹ 1250 ಇಯರ್ಸ್. ಸೊ ದ್ವಾಪರ ಯುಗದಿಂದ ಕಲಿಯುಗಕ್ಕೆ ಬಂದ್ವಿ. ಸೊ ಕಲಿಯುಗದಲ್ಲಿ ದೇರ್ ಆಲ್ಸೋ ದ ಏಜ್ ಆಫ್ ಕಲಿಯುಗ ಅಥವಾ ದ ಸ್ಪ್ಯಾನ್ ಆಫ್ ಕಲಿಯುಗ 1250 ಇಯರ್ಸ್. ಇಲ್ಲಿ ನಮ್ಮ ಕಲೆಗಳು ಇನ್ನಷ್ಟು ಕಮ್ಮಿ ಆಗ್ಬಿಟ್ಟು ದ ಸೋಲ್ ಪವರ್ ರೆಡ್ಯೂಸ್ಡ್ and the soul power was hardly 25%. 25% ಗಿಂತ ಕಮ್ಮಿ. ಸೊ ಅಲ್ಲಿ ಏನಾಯ್ತು ಅಂತಂದ್ರೆ ಕಲೆಗಳು ಇಳಿದು 4 ಕಲೆಗೆ ಬಂತು. ಸೊ ಎಲ್ಲಿ 16 ಕಲೆ ಇತ್ತು ಅಲ್ಲಿಂದ ಕಲೆ ಕಮ್ಮಿ ಆಗಿ 4 ಕಲೆಗೆ ಬಂತು. ಎಲ್ಲಿ? ಕಲಿಯುಗದಲ್ಲಿ. ಸೊ ಇಲ್ಲಿ ನಾವು ದ್ವಾಪರ ಯುಗದಲ್ಲಿ ಒಂದು ಆತ್ಮ 21 ಶರೀರ ತಗೊಳ್ತಾ ಇತ್ತು. ದಟ್ ಮೀನ್ಸ್ 21 ಜನ್ಮಾಸ್ ತಗೊಳ್ತಾ ಇತ್ತು. ಕಲಿಯುಗದಲ್ಲಿ 42 ಜನ್ಮಗಳು. ಅಂದ್ರೆ ಆವರೇಜ್ ಏಜ್ ಎಷ್ಟಮ್ಮ? ಬಿಟ್ವೀನ್ 30 and 35. ಸೊ ಇಲ್ಲಿ ಪರ್ಸೆಂಟೇಜ್ ಆಫ್ ಪ್ಯೂರಿಟಿ ಆಫ್ ಈಚ್ ಸೋಲ್ ಆಲ್ಸೋ ರೆಡ್ಯೂಸ್ಡ್, ಇನ್ನೂ ಕಮ್ಮಿ ಆಗ್ತಾ ಬಂತು. ಇಲ್ಲಿ ಬೇರೆ ಬೇರೆ ಧರ್ಮಾಧಿಕಾರಿಗಳು ಸಹ ಬಂದು ಭಗವಂತ ಒಬ್ಬನೇ, ಆದ್ರೂ ನಾವು ಅವರ ಮಾತನ್ನ ಕೇಳಲಿಲ್ಲ. ಅವರ ಒಂದು ನಾಮದಿಂದ ಇನ್ನೊಂದು ಧರ್ಮ ಸ್ಥಾಪನೆ ಮಾಡುವಂತಹ ಒಂದು ಸಂದರ್ಭ ಬಂತು. ಯಾಕೆ ಅಂತಂದ್ರೆ ಆತ್ಮನಲ್ಲಿ ಶಕ್ತಿ ಕಮ್ಮಿ ಆಗಿತ್ತು, ಕುಂದಿತವಾಗಿತ್ತು. ಯಾವುದೇ ಪ್ರಕಾರದ ಏನಂತಾರೆ ಲೈಕ್ ಡಿಸ್ಕ್ರಿಮಿನೇಷನ್ ಪವರ್ ಅಂತ ಹೇಳ್ತೀವಿ, ಅಂದ್ರೆ ಬುದ್ಧಿಯ ಬಲಾನು ಕಮ್ಮಿ ಆಯಿತು. ಸೊ ಅಲ್ಲಿ ದೇವಿ ದೇವತೆಗಳ ಆಳಿದ್ರು, ಆಮೇಲೆ ರಾಜರು ಆಳಿದ್ರು, ಆಮೇಲೆ ಬರ್ತಾ ಬರ್ತಾ ಏನಾಯ್ತು, ಈಗ ಪೊಲಿಟಿಷಿಯನ್ಸ್ ರಾಜ್ಯವನ್ನ ಆಳುತ್ತಿದ್ದಾರೆ. ಕಲಿಯುಗದಲ್ಲಿ ಎಲ್ಲ ರಾಜರು ತಮ್ಮ ತಮ್ಮ ಕಿಂಗ್ಡಮ್ಗಳು ಲೂಸ್ ಮಾಡ್ಕೊಂಡ್ರು ಅಥವಾ ಕಳೆದುಕೊಂಡರು. ಯಾಕೆಂದ್ರೆ ವಾರ್ ಆಗಿತ್ತು, ಸುಮಾರಷ್ಟು ಏನಂತಾರೆ ಬೇಡದೇ ಇದ್ದ ಕೆಲಸಗಳು ನಡೆಯಿತು. ಸೊ ಗುಣ ಅಲ್ಲಿ ಸತ್ತೋ ಪ್ರಧಾನವಾಗಿತ್ತು. ಎಲ್ಲಿ? ಸತ್ಯುಗದಲ್ಲಿ. ತ್ರೇತಾಯುಗದಲ್ಲಿ ಸತೋ ಇತ್ತು, ದ್ವಾಪರದಲ್ಲಿ ರಜೋ ಇತ್ತು, ಕಲಿಯುಗದಲ್ಲಿ ತಮೋಗುಣ. ಸೊ ಕಲಿಯುಗದಲ್ಲಿ ತಮೋಗುಣ, ಒಬ್ಬರನ್ನೊಬ್ಬರು ದ್ವೇಷಿಸುವುದು, ಹೊಡೆದಾಡುವುದು, ವಿಕಾರಗಳು ಜಾಸ್ತಿ ಆಯಿತು. ಇಲ್ಲಿ ಎಲ್ಲ ಆತ್ಮಗಳು
ಕಂಪ್ಲೀಟ್ ಆಗಿ ಬಾಡಿ ಕಾನ್ಶಿಯಸ್ ಆಗಿದ್ರೆ ವಿನಃ ಸೋಲ್ ಕಾನ್ಶಿಯಸ್ನೆಸ್ ಅನ್ನೋ ಶಬ್ದವೇ ಇಲ್ಲ, ಮರ್ತೇ ಬಿಟ್ರು. ಇಲ್ಲಿ ಬಿಕಾಸ್ ದ ಸೋಲ್ಸ್ ಅಂದ್ರೆ ಆತ್ಮಗಳು ತಮ್ಮ ಶಕ್ತಿಯನ್ನ ಕಳೆದುಕೊಂಡಿದ್ರಿಂದ ನಮ್ಮ ಸುತ್ತಲೂ ಇರ್ತಕ್ಕಂಥ ಎನರ್ಜಿ ಸಹ ಕ್ಷೀಣಿಸ್ತಾ ಹೋಯ್ತು. ಅಂಡ್ ಎವ್ರಿಥಿಂಗ್, ದ ಪಂಚತತ್ವಗಳು, ಪ್ರಕೃತಿ ಎಲ್ಲವೂ ತಮೋ ಪ್ರಧಾನವಾಯಿತು. ಸೊ ಪ್ರಕೃತಿ ಸಹ ತಮೋಗುಣಿ ಆಯಿತು. ಸೊ ಈಗ ನೋಡಿದ್ರಲ್ಲ 5 ತತ್ವಗಳು, ಪ್ಲಾಂಟ್ಸು, ಟ್ರೀಸು ಮೊದಲಿನ ಹಾಗೆ ಏನಂತಾರೆ ಆ ಸಮೃದ್ಧತನ ಇರಲಿಲ್ಲ. ಸೊ ಈಗ ನೀವು ನೋಡಿದ್ರೆ ಟುವರ್ಡ್ಸ್ ದಿ ಎಂಡ್ ಆಫ್ ಕಲಿಯುಗ ಪೆಸ್ಟಿಸೈಡ್ ಹಾಕ್ತಾ ಇದ್ದಾರೆ, ಇನ್ಸೆಕ್ಟಿಸೈಡ್ ಹಾಕ್ತಾ ಇದ್ದಾರೆ, ಏನೇನೋ ಮಾಡ್ತಾ ಇದ್ದಾರೆ. ಕಲಿಯುಗದಿಂದ ಈ ಆನಿಮಲ್ ಸ್ಲಾಟರಿಂಗು ಅದು ಇದು ಶುರು ಆಯ್ತು. ದೇವರು ಸಂತೋಷಗೊಳ್ತಾನೆ ಆನಿಮಲ್ ಅನ್ನ ಏನ್ ಮಾಡಿದ್ರೆ ಸ್ಯಾಕ್ರಿಫೈಸ್ ಮಾಡಿದ್ರೆ ಅಂತ ಅದು ಸ್ಟಾರ್ಟ್ ಆಯ್ತು. ಯಾಗಗಳು, ಹೋಮಗಳು, ಹವನಗಳು ಎಲ್ಲ ಶುರು ಆಗಿದ್ದು ಸಾಧಾರಣ ದ್ವಾಪರ ಕಲಿಯುಗದಲ್ಲಿ. ಇಲ್ಲಿ ಯುದ್ಧಕ್ಕೆ ರೆಡಿ ಆಗ್ಲಿಕ್ಕೆ ವೆಪನ್ಸ್ಗಳು ಕ್ರಿಯೇಟ್ ಆಯ್ತು. ಓಕೆ, ಸೊ ಕಲಿಯುಗ ಅಂದ್ರೆ ಕೇವೋಟಿಕ್ ಯುಗ. ಎಲ್ಲಾ ಕಡೆ ಕನ್ಫ್ಯೂಷನ್, ಎಲ್ಲಾ ಕಡೆ ಡೌಟ್, ಕರಪ್ಷನ್ ಜಾಸ್ತಿ ಆಯ್ತು, ಹ್ಯಾಪಿನೆಸ್ ಕಮ್ಮಿ ಆಯ್ತು. ಇದನ್ನ ಜನಗಳು ನರಕ ಅಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಸ್ವರ್ಗ ಯಾವುದು? ಸತ್ಯುಗ ತ್ರೇತಾಯುಗ. ನರಕ ಯಾವುದು? ಕಲಿಯುಗ. ಕಲಿಯುಗವನ್ನ ಅಯನ್ ಏಜ್ ಅಂತಾನು ಕರಿತೀವಿ, ಕಬ್ಬಿಣದ ಯುಗ. ಇದು ಇಲ್ಲಿ ನಾವು ಮಾಡಿರ್ತಕ್ಕಂಥ ಕರ್ಮಕ್ಕೆ ಕರ್ಮ ಫಲ ಸಿಗಲಿಕ್ಕೆ ಶುರುವಾಯಿತು. ಸೊ ಕರ್ಮ ಫಲ ಸಿಗಲಿಕ್ಕೆ ಶುರು ಆದಾಗ ನಾವು ಮಾಡಿರ್ತಕ್ಕಂಥ ಕರ್ಮದ ಅನುಸಾರವಾಗಿ ನಮಗೆ ಏನೇನು ಬೇಕೋ ಎಲ್ಲವೂ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನಾವು ಏನ್ ಮಾಡಿದ್ವಿ, ಆತ್ಮನ ಶಕ್ತಿ ಕಮ್ಮಿ ಆದ್ದರಿಂದ ಮರ, ಗಿಡ, ಪಕ್ಷಿ, ಪ್ರಾಣಿ ಎಲ್ಲರನ್ನೂ ಸಹ ದೇವಿ ದೇವತೆ ಅಂತ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಆ ನಂತರ ಯಾರು ಒಳ್ಳೇದ್ ಹೇಳ್ತಾರೋ ಅವರನ್ನೇ ದೇವರನ್ನಾಗಿ ಮಾಡ್ಬಿಟ್ರಿ. ಓಕೆ, ಅವರು ಹೇಳಿದ ಮೆಸೇಜ್ ಅನ್ನು ತೆಗೆದುಕೊಳ್ಳದೆ ಅವರನ್ನೇ ನಾವು ದೇವರು ಅಂತ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಯಾಕೆಂದ್ರೆ ನಮ್ಮಲ್ಲಿ ಆ ಒಂದು ಆತ್ಮನ ಶಕ್ತಿ, ಆತ್ಮಿಕ ಶಕ್ತಿ ಕಮ್ಮಿ ಆದ್ದರಿಂದ. ಕಲಿಯುಗದ ಬಿಗಿನಿಂಗ್ ಅಲ್ಲಿ 4 ಕಲೆ ಇದ್ರೆ ಕಲಿಯುಗದ ಎಂಡ್ ಅಲ್ಲಿ ಗೊತ್ತಿಲ್ಲ ಎಷ್ಟೆಷ್ಟು ಕಲೆ ಒಬ್ಬೊಬ್ಬರಿಗಿದೆ ಅಂತ. ಸೊ ಇದರಿಂದ ಏನಾಯ್ತು ಅಂತಂದ್ರೆ, ಬಿಕಾಸ್ ಕಲಿಯುಗದಲ್ಲಿ ತಮೋ ಪ್ರಧಾನ ಸ್ಟೇಜ್ ಇದ್ದಿದ್ರಿಂದ ಕ್ಯಾಲಮಿಟೀಸ್ ಶುರು ಆಯ್ತು, ಡಿಸೀಸಸ್ ಶುರು ಆಯ್ತು, ಪ್ರಾಬ್ಲಮ್ಸ್ ಜಾಸ್ತಿ ಆಯ್ತು, ಯುದ್ಧಗಳು ಸ್ಟಾರ್ಟ್ ಆಯ್ತು. ಈ ಎಲ್ಲ ಎಂಟೈರ್ ಹೋಲ್ಡ್ ವರ್ಲ್ಡ್ ಬಿಕೇಮ್ ಅ ಪ್ಲೇಸ್ ಆಫ್ ಹೆಲ್. ಶಾಂತಿ ಅನ್ನೋದು ಎಲ್ಲಿ ಸಿಗುತ್ತೋ ಅಂತ ಆ ತರ ಒಂದು ಸ್ಥಿತಿಗೆ ಬಂದಿದೆ. ಮದರ್ ನೇಚರ್, ಈ ಪಂಚತತ್ವಗಳು ಏನಿದೆ ಸಂಪೂರ್ಣವಾಗಿ ಇಂಪ್ಯೂರ್ ಆಗಿ ಬಿಟ್ಟಿದೆ. ಎಲ್ಲಾ ಕಡೆ ಹ್ಯೂಮನ್ ಲೈಫ್ ಲಾಸಸ್ ಆಗ್ತಾ ಇದೆ, ಬಿಲಾಂಗಿಂಗ್ಸ್ ಲಾಸಸ್ ಆಗ್ತಾ ಇದೆ, ಬೇಡದೆ ಇರುವ ಮೋಸ, ಕಳ್ಳತನ, ರಾಂಗ್ ಥಿಂಗ್ಸ್ ಅಂಡ್ ಆಲ್ ಸ್ಟಾರ್ಟೆಡ್. ಈ ಕಲಿಯುಗಕ್ಕೆ ಕಲಹ ಕಲೇಶದ ಯುಗ ಅಂತಾನು ಕರಿತೀವಿ. ಯಾಕೆಂದ್ರೆ ಬರೀ ಡಿಶುಮೇ ಆಗ್ತಾ ಇದೆ, ಇಲ್ಲಿ ಸುಖ ಅನ್ನೋದೇ ಇಲ್ಲ. ಇಲ್ಲಿಂದ ಸೈನ್ಸ್ ಶುರು ಆಯ್ತು. ಸ್ಪಿರಿಚುಯಾಲಿಟಿ ಇಲ್ಲವೇ ಇಲ್ಲ ಅಂತ ಹೇಳಿದ್ರು, ಸೈನ್ಸೇ ನಿಜ ಅಂತ ಹೇಳಿದ್ರು. 200-300 ವರ್ಷದ ಹಿಂದೆ ಬಂದಿರತಕ್ಕಂಥ ಸೈನ್ಸ್ ಅನ್ನೇ ನಂಬಲಿಕ್ಕೆ ಜನಗಳು ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ಸೈನ್ಸ್ ವಾಸ್ ಬೇಸ್ಡ್ ಆನ್ ಮ್ಯಾಟರ್ ಅಂಡ್ ಸೈನ್ಸ್ ವಾಸ್ ಬೇಸ್ಡ್ ಆನ್ ಫಿಸಿಕಲ್ ಆಸ್ಪೆಕ್ಟ್ಸ್ ಓನ್ಲಿ. ಸೊ ಅದರಿಂದಾಗಿ ಇನ್ವೆನ್ಷನ್ ಶುರು ಆಯ್ತು, ರೀಕ್ರಿಯೇಷನ್ ಶುರು ಆಯ್ತು. ಸೊ ಇಲ್ಲಿ ದೇವರನ್ನ ಹುಡುಕ್ಲಿಕ್ಕೆ ಎಲ್ಲಾ ಕಡೆ ಶುರು ಮಾಡಿದ್ವಿ. ಸೊ ಏನ್ ಮಾಡಿದ್ವಿ, ದೇವರನ್ನ ಹುಡುಕ್ಲಿಕ್ಕೆ ದೇವಸ್ಥಾನಗಳಲ್ಲಿ ಹೋದ್ವಿ, ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ತಿರುಗಾಡ್ಲಿಕ್ಕೆ ಶುರು ಮಾಡಿದ್ವಿ. ಸೊ ಒಂದೊಂದು ದಿನಕ್ಕೆ ಒಂದೊಂದು ದೇವರು, ಎಲ್ಲರನ್ನೂ ದೇವರನ್ನಾಗಿ, ಅಂದ್ರೆ ಇವನ್ ಮರಗಳು, ಗಿಡಗಳು, ಕಲ್ಲು ಎಲ್ಲದಕ್ಕೂ ನಾವು ದೇವರ ಒಂದು, ಅದರಲ್ಲಾದ್ರೂ ದೇವರು ಇರ್ತಾರ, ಇದರಲ್ಲಾದ್ರೂ ದೇವರು ಇರ್ತಾರ ಅಂತ ದೇವರನ್ನ ಹುಡುಕಿ 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 ಕಡೆಗೆ ಭಕ್ತಿ ನಮ್ದು ಜಾಸ್ತಿ ಇದ್ದದ, ಅಂದ್ರೆ ನಾವು ಭಕ್ತಿ ಜಾಸ್ತಿ ಮಾಡಿದ್ದರಿಂದ ಆ ಪರಮಾತ್ಮನು ನಮ್ಮ ಮೇಲೆ ಕೃಪೆ ತೋರಿಸಿಕೊಂಡು ಭಕ್ತಿಯ ಫಲ ಏನು? ಜ್ಞಾನ. ಈ ಜ್ಞಾನವನ್ನು ನಮಗೆ ಭಗವಂತ ಕಲ್ಪಿಸಿಕೊಟ್ಟಿದ್ದಾನೆ.
ಓಕೆ, ಸೊ ನೌ ಯು ಗಾಟ್ ದಿಸ್ ನಾಲೆಜ್, ಅಥವಾ ಹೇಗೆ ನಿಮಗೆ ಈ ಜ್ಞಾನ ಬಂತು ಅಂತ ಗೊತ್ತಾಯ್ತಾ? ಈ ಒಂದು yes sir. ಜ್ಞಾನ. ಸೊ ಟೋಟಲಿ ಸಮ್ಮಿಂಗ್ ಅಪ್ ಟು ಸತ್ಯುಗದಲ್ಲಿ 8 ಜನ್ಮ, ತ್ರೇತಾಯುಗದಲ್ಲಿ 12 ಜನ್ಮ, ದ್ವಾಪರದಲ್ಲಿ 21 ಜನ್ಮ, ಕಲಿಯುಗದಲ್ಲಿ 42 ಜನ್ಮ. ಸೊ ಟೋಟಲಿ ಎಷ್ಟಾಯ್ತು? 84 ಜನ್ಮಗಳು ಆಯ್ತು. ಓಕೆ, 83 ಜನ್ಮ ಎಣಿಸಿ ನೋಡಿ, 83 ಬರುತ್ತೆ. ಈಗ ನಾವು ಪರಮಾತ್ಮನನ್ನ ಅರಿತುಕೊಂಡ ಮೇಲೆ, ಆತ್ಮನನ್ನ ಅರಿತುಕೊಂಡ ಮೇಲೆ ಇದು ನಮ್ಮ ಕೊನೆಯ ಜನ್ಮ. 84 ಜನ್ಮ ಪ್ರತಿಯೊಂದು ಆತ್ಮವು ಪಡೆಯುತ್ತೆ ಒಂದು ಕಲ್ಪದಲ್ಲಿ. ಒಂದು ಕಲ್ಪದ ಆಯಸ್ಸು 5000 ವರ್ಷ. ಸೊ 5000 ವರ್ಷಗಳನ್ನ ಕಳೆದಿದ್ದೇವೆ. ನೀವು ನೋಡಿರ್ತೀರ ನಿಮ್ಮ ಒಂದು ಹಿಸ್ಟ್ರಿ ಅಥವಾ ಇದರಲ್ಲಿ 2000 ವರ್ಷದ ಹಿಂದೆ ಕ್ರೈಸ್ಟ್ ಬಂದ್ರು, ಒಂದು 400-500 ವರ್ಷದ ಹಿಂದೆ ಮೊಹಮ್ಮದ್ ಅವರು ಬಂದ್ರು. ಅವರು ಸಹ ಏನ್ ಹೇಳಿದ್ರು? ಅಲ್ಲಾ ಏಕ್ ನೂರ್ ಹೇ ಅಂದ್ರು ಮೊಹಮ್ಮದರು, ಅಂದ್ರೆ ಗಾಡ್ ಇಸ್ ಲೈಟ್ ಅಂತ ತಾನೆ. ಆಮೇಲೆ ಸಿಕ್ಕಿಸಂ ಬಂತು 200-300 ಇಯರ್ಸ್ ಬ್ಯಾಕ್. ಸೊ ಅವರು ಏಕ್ ಓಂಕಾರ್ ನಿರಾಕಾರ ಅಂತ ಹೇಳಿದ್ರು, ಅಂದ್ರೆ ಭಗವಂತ ನಿರಾಕಾರನು ಅಂತ ಹೇಳಿದ್ರು. ನಾವ್ ಏನ್ ಮಾಡಿದ್ವಿ? ಅವರನ್ನೇ ಹಿಡ್ಕೊಂಡು ಕೂಡಿಸ್ಬಿಟ್ವಿ, ಅವರನ್ನೇ ದೇವರನ್ನಾಗಿ ಮಾಡಿಬಿಟ್ವಿ. ಸೊ ಹೀಗೆ ನಾವು ತಪ್ಪುಗಳನ್ನ ಮಾಡ್ತಾ ಬಂದ್ವಿ. ಯಾಕೆಂದ್ರೆ ನಾವು ಅಂದ್ರೆ ಇಂಡಿವಿಜುವಲ್ ಆತ್ಮಗಳಲ್ಲಿ ಆತ್ಮದ ಶಕ್ತಿ ಏನಿತ್ತು ಕಮ್ಮಿ ಆಗಿತ್ತು. ಸೊ ಅದರಿಂದಾಗಿ ನಾವು ಈ ತರ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಸೊ ದಿಸ್ ಫಿನಿಶ್ಡ್ ಆಲ್ ದ ಏನಂತಾರೆ 4 ಯುಗಾಸ್. ಈಗ ಕಲಿಯುಗದ ಅಂತ್ಯದಲ್ಲಿ, ಕಲಿಯುಗ ಆದ್ಮೇಲೆ ಏನ್ ಬರುತ್ತೆ? ಮತ್ತೆ ಪುನಃ ಸತ್ಯುಗ ಬರುತ್ತೆ. ಹೇಗೆ ರಾತ್ರಿ ಆದ್ಮೇಲೆ ಹಗಲು ಬರುತ್ತೆ, ಡಿಸೆಂಬರ್ ಆದ್ಮೇಲೆ ಜನವರಿ ಬರುತ್ತೆ, ಒಂದು ಸೀಸನ್ ಅಂತ್ಯಗೊಂಡ ಮೇಲೆ ಇನ್ನೊಂದು ಸೀಸನ್ ಹೇಗೆ ಬರುತ್ತೆ, ಹಾಗೆ ಕಲಿಯುಗದ ನಂತರ ನಮಗೆ ಬರುವುದು ಸತ್ಯುಗ. ಆದ್ರೆ ಕಲಿಯುಗ ಮತ್ತೆ ಸತ್ಯುಗದ ಮಧ್ಯಭಾಗದಲ್ಲಿ ಒಂದು ಸಂಗಮ ಯುಗ ಅಂತ ಬರುತ್ತೆ. ಆ ಸಂಗಮ ಯುಗದ ಆಯಸ್ಸು 100 ಇಯರ್ಸ್. 1250 ಇಯರ್ಸ್ ಅಲ್ಲಿ 100 ಇಯರ್ಸ್, ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಈ ಒಂದು ಯುಗದಲ್ಲಿ ನಾವು ಇದ್ದೇವೆ. ಈ ಸಂಗಮ ಯುಗದಲ್ಲಿ ಪರಮಾತ್ಮನು ಬಂದು ನಮಗೆ ಜ್ಞಾನವನ್ನ ಕೊಡುತ್ತಾನೆ. ಅದು ಹೇಗೆ ಕೊಡ್ತಾನೆ ನಾನು ಡೀಟೇಲ್ ಆಗಿ ನಾಳೆ ಅಥವಾ ನಾಡಿದ್ದು ತಗೊಳ್ತೀನಿ. ಬಟ್ ಪರಮಾತ್ಮನು ಈ ಸಂಗಮ ಯುಗದಲ್ಲಿ ಬರ್ತಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಶ್ಲೋಕ ಇದೆ. ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅಂತ ಹೇಳಿದ್ದಾರೆ ಅಲ್ವಾ ಭಗವದ್ಗೀತೆಯಲ್ಲಿ. ಸೊ ಇಲ್ಲಿ ಸಂಭವಾಮಿ ಯುಗೇ ಯುಗೇ ಅನ್ನೋ ಪದದಲ್ಲಿ ವಾಟ್ ಹ್ಯಾಸ್ ಹ್ಯಾಪನ್ಡ್ ಇಸ್, ಪ್ರತಿ ಒಂದು ಸಂಗಮ ಯುಗದಲ್ಲಿ ಪರಮಾತ್ಮನು ಬರ್ತಾನೆ. ನೆನಪಿಟ್ಕೊಳ್ಳಿ, ಪ್ರತಿ ಯುಗದ ಅಂತ್ಯದಲ್ಲಿ ಬರುವುದಿಲ್ಲ. ಸಂಗಮ ಯುಗದಲ್ಲಿ ಪರಮಾತ್ಮನ ಅವತರಣೆ ಆಗತ್ತೆ. ಪರಮಾತ್ಮನು ನಮಗೆ ನಿಜವಾದ ಜ್ಞಾನವನ್ನ ಇಲ್ಲಿ ಸಂಗಮ ಯುಗದಲ್ಲಿ ಕೊಡುತ್ತಾನೆ. Okay sir. Okay, so this is how we ended up. So initially ನಾವು ದೇವಿ ದೇವತೆಗಳಾಗಿದ್ವಿ. ಓಕೆ, ಇಲ್ಲಿಗೆ ಬಂದಾಗ ಆದಿ ಸಂಸ್ಕಾರಗಳು ನಮ್ದು ಆಗಿತ್ತು. ಅದರ ನಂತರ ನಾವು ಪೂಜ್ಯ ಸ್ವರೂಪರಾಗಿದ್ದೀವಿ. ಅಕ್ಕ ಅಕ್ಕ ಕವಿತಕ್ಕ ಏನು ಹೇಳಿದ್ರಿ? ಓಕೆ, ಸೊ ಎನಿವೆ, ಸೊ ನಾವು ಸರ್ ಸಾರಿ ಹೇಳಿಮ್ಮ. ಸರ್, ಈಗ ಋಷಿ ಮುನಿಗಳೆಲ್ಲ ಬಂದ್ರು, ಸಪ್ತರ್ಷಿಗಳು ಬಂದ್ರು, ಮಂತ್ರ ದ್ರಷ್ಟಾರರು ಅಂತ ಅನ್ನಿಸ್ಕೊಂಡ್ರು. ಆಮೇಲೆ ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿ. ಎಸ್ ಅಕ್ಕ ಲಿಂಗ, ಅದು ದ್ವಾದಶ ಲಿಂಗ, ದ್ವಾದಶ ಜ್ಯೋತಿರ್ಲಿಂಗ. ಅಲ್ಲಿ ನಿಮ್ಮ ದ್ವಾಪರದಿಂದ ದೇವಸ್ಥಾನಗಳು ಶುರು ಆಯ್ತು. ಮೊದಲಿಗೆ ಶಿವನ ದೇವಸ್ಥಾನ ಸ್ಥಾಪನೆ ಆಯ್ತು, ಸೋಮನಾಥೇಶ್ವರ. ಹಾಗೆ 12 ದ್ವಾದಶ ಲಿಂಗಗಳ ಸ್ಥಾಪನೆನೂ ಆಯ್ತು. ಸೊ ಒಂದೊಂದು ಕಡೆ ಒಬ್ಬೊಬ್ಬ ರಾಜರು ಅವರವರ ಒಂದು ಸ್ಥಾನದಲ್ಲಿ 12 ದ್ವಾದಶ ಲಿಂಗಗಳನ್ನ ಸ್ಥಾಪನೆ ಮಾಡಿದ್ರು. ಈ ಋಷಿಗಳು ಏನಿದ್ದರೂ ಸಹ, ಅಂದ್ರೆ ಸತ್ಯುಗ ತ್ರೇತಾಯುಗದಲ್ಲಿ
ಅವರು ಬಹುಶಃ ಅಂದ್ರೆ ನಮ್ಮ ಅನಿಸಿಕೆಯ ಅನುಸಾರ ಅವರು ಸಹ ದೇವಿ ದೇವತೆಗಳಾಗಿದ್ದು ದ್ವಾಪರ ಕಲಿಯುಗದಲ್ಲಿ ಋಷಿಗಳ ಒಂದು ಪಟ್ಟವನ್ನ ತೆಗೆದುಕೊಂಡು ಎಲ್ಲರಿಗೂ ಅಂದ್ರೆ ಆ ಪರಮಾತ್ಮನ ಜ್ಞಾನವನ್ನ ಕೊಡಲಿಕ್ಕೆ ಅಥವಾ ಹರಡಿಸ್ಲಿಕ್ಕೆ ಅವರೂ ಸಹ ಭಾಗಿಗಳಾಗಿದ್ದರು. ಮತ್ತೆ ಸನ್ಯಾಸಿಗಳು ಏನು ಮಾಡಿದರು? ಸಂಪೂರ್ಣ ಪವಿತ್ರತೆಯ ಕಾರಣ ಇವತ್ತು ಭಾರತವು ಇನ್ನೂ ಹೋಲ್ಡ್ ಆಗಿದೆ ಸ್ಪಿರಿಚುಯಾಲಿಟಿಯಲ್ಲಿ. ಸೊ ಸನ್ಯಾಸಿಗಳು ಪವಿತ್ರರಾಗಿದ್ರು. ಇಲ್ಲಿ ದೇವಿ ದೇವತೆಗಳ ಆದ ನಂತರ ಈಗ ಈ ಒಂದು ಜನರಲ್ ಆಗಿ ಹೇಳಿದೆ. ಈ ಮೊದಲನೇದು ನಾವು ಮೇಲೆ ಇದ್ವಲ್ಲ, ಅದು ಅನಾದಿ ರೂಪದಲ್ಲಿ ಅನಾದಿ ಸ್ವರೂಪದಲ್ಲಿ ನಾವಿದ್ವಿ, ಸರಿನಾ? ಎಲ್ಲಿ? ಪರಂಧಾಮದಲ್ಲಿ. ಇಲ್ಲಿ ಕೆಳಗಡೆ ಬಂದಾಗ ಸತ್ಯುಗ ತ್ರೇತಾಯುಗದಲ್ಲಿ ಆದಿ ಸಂಸ್ಕಾರಗಳು ನಮ್ಮಲ್ಲಿದ್ದು ನಾವು ಪೂಜ್ಯ ಅಥವಾ ದೇವಿ ದೇವತೆಗಳಾಗಿದ್ವಿ. ಇದರ ನಂತರ ದ್ವಾಪರ ಯುಗ ಕಲಿಯುಗದಲ್ಲಿ ನಮ್ಮ ಐಡಲ್ಸ್ ಅನ್ನ, ನಮ್ಮ ಫೋಟೋಸ್ಗಳನ್ನ ಅಂದ್ರೆ ದೇವಿ ದೇವತೆಗಳ ಐಡಲ್ಸ್ ಅನ್ನ, ದೇವಿ ದೇವತೆಗಳ ಫೋಟೋಸ್ ಅನ್ನ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆ ದೇವಿ ದೇವತೆಗಳು ಇನ್ಯಾರೂ ಅಲ್ಲ, ಸತ್ಯುಗದಿಂದ ಬಂದಿರತಕ್ಕಂತ ಆತ್ಮಗಳೇ. ಸತ್ಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಹೇಗೆ ಆತ್ಮಗಳು ಅಥವಾ ಆತ್ಮಗಳ ಶಕ್ತಿ ಕುಂಠಿತವಾಗ್ತಾ ಬಂತು, ಆ ದೇವಿ ದೇವತೆಗಳು ಯಾರು ಹಾಗಾದ್ರೆ? ನಾವೇ ಅಲ್ವಾ ಸರ್? ನಾವೇ ಇಲ್ಲೇ ಎಲ್ಲೋ ಇದ್ದೀವಿ. ಸೊ ಅಲ್ಲಿ ಪರ್ಫೆಕ್ಟ್ ಆಗಿ ಪ್ಯೂರ್ ಆಗಿದ್ವಿ, ಇಲ್ಲಿ ಶಕ್ತಿ ಕಮ್ಮಿ ಆಗ್ತಾ ಬಂತು. ಆ ದೇವಿ ದೇವತೆಗಳ ಇವಾಗ ನಿಮ್ಮ ಈಗ ಹೇಳಿಮ್ಮ. ಮತ್ತೆ ರಿಪೇರ್ ಆಗಿ ವಾಪಸ್ ಅಲ್ಲೇ ಹೋಗ್ತೀವಲ್ಲ ಸರ್? ಹೌದಮ್ಮ ದೇವರೇ, ಈಗ ರಿಪೇರ್ ಮಾಡ್ಲಿಕ್ಕೆ ಬಂದಿದ್ದೀವಿ. ಓಕೆ, ಸೊ ಇಲ್ಲಿ ಪೂಜ್ಯ ನಮ್ಮ ಒಂದು ದೇವಸ್ಥಾನದಲ್ಲಿ ನಮ್ಮ ಒಂದು ಪ್ರತಿಮೆಗಳನ್ನ ಪೂಜೆ ಮಾಡ್ಲಿಕ್ಕೆ ನಾನೇ ಇರ್ಬೋದು ಅಥವಾ ನೀವೇ ಇರ್ಬೋದು ಅಥವಾ ಎಲ್ಲರೂ ಸಹ ಇರ್ಬೋದು, ಅವರವರ ದೇವರನ್ನ ಅವರು ಗಟ್ಟಿಯಾಗಿ ಇಟ್ಕೊಂಡು ಕುಲ ದೇವರು ಅಂತ ಮಾಡಿ ಅದನ್ನೇ ಪೂಜೆ ಮಾಡ್ತಾ ಇದ್ದಾರೆ. ಆ ಕುಲ ದೇವಿ ದೇವತೆ ಇನ್ಯಾರೂ ಅಲ್ಲ, ನೀವುಗಳೇ. ಓಕೆನಾ? There is complete silence. We have less than a minute. ಗೊತ್ತಾಯ್ತು ಸರ್ ಹೇಗೆ ಅಂತ. ಓಕೆ ಸರ್. Even Jesus might be worshipping himself, Nana. Yes, Akka, everyone is worshipping themselves now. Okay, even we are worshipping our own vigrahagalu, our own idols, our own devasthanadalli. Illi Sir, pooಜ್ಯ. Yes ma. Sir, it is like purely like any divine soul or pure soul. It is like God, Devi Devata. ಅಷ್ಟೇ ಅಲ್ವಾ ಸರ್? ಹೌದಮ್ಮ, ಯು ಆರ್ ರೈಟ್, Okay. ಅಬ್ಸಲ್ಯೂಟ್ಲಿ ರೈಟ್. ಸೊ ನಾವೇ ಅದಾಗಿದ್ದೀವಿ ಅಂತ ನಮಗೆ ನಂಬಿಕೆ ಬರ್ಬೇಕಷ್ಟೇ. Yes, sir. Yes. Now we are inculcating these godly habits, divine values ella, and again we are going where to Paramdhama and then coming back to Satyuga. ಸರ್ ಅಂದ್ರೆ ಶಂಕರಾಚಾರ್ಯರು ಹೇಳ್ದಂಗೆ ಅಹಂ ಬ್ರಹ್ಮಾಸ್ಮಿ ಅಂತ ಹಂಗೆ ತಗೋಬಹುದಾ ಸರ್ ಇದನ್ನು? ಶಂಕರಾಚಾರ್ಯರು ಹೇಳಿದ್ದಾರೆ. ಖಂಡಿತ ಹೌದು. Okay, this may get disconnected anytime. ಓಕೆ ಸರ್. Okay, yeah, so we'll continue with this tomorrow. 3 omkaras please. Visualize the whole world. Sarve bhavantu sukhinah, sarve santu niramaya, sarve bhadrani pashyantu, ma kaschid dukkha bhag bhavet. Om Shanti Shanti Shanti. Release both the hands, rub both the palms, form a cup and keep them on the eyes. Om Shanti.